ಒಂದು ರೀತಿ ಲಾಟ್ರಿ ಹೊಡೆದಂತೆ ಈ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಥವಾ ಬಾಬರ್ ಸಂಸದ ಸರ್ಕಾರ ಇದೆ, ಅಥವಾ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ, ಜನ ಅನುಮಾನ ನೋಡ್ತಾ ಇದ್ದಾರೆ. ಈಗಾಗಲೇ FSL ವರದಿ ಬಂದಾಗಿದೆ. ಇವ್ರೇನು ಹೇಳ್ತಿದ್ರು, ಮೊನ್ನೆ ವಿಧಾನಸೌಧ ಅದು ಒಂದು ದೇವಸ್ಥಾನ ಅಂತ ನಾವೆಲ್ಲ ನಂಬಿದ್ದೀವಿ. ಈ ರಾಜ್ಯದ ಶಾಸನವನ್ನು ಮಾಡ್ತಕ್ಕಂಥ ವಿಧಾನಸೌಧ, ಆ ವಿಧಾನಸೌಧ ಒಳಗಡೆ ನಾಸೀರ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಾಧ್ಯಮದಲ್ಲಿ ಸ್ಪಷ್ಟ ವರದಿಯಾಗಿದೆ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ವರದಿ ಬರಲಿ ಬಂಧಿಸ್ತೀವಿ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಆಗ ಸಾಧ್ಯನೇ ಇಲ್ಲ, ಎಲ್ಲಿ ಘೋಷಣೆಗೆ ಹೋಗಿದ್ದಾರೆ. ಯಾಕಂದರೆ ಉಪಮುಖ್ಯಮಂತ್ರಿ ಅವ್ರ ದೃಷ್ಟಿಯಲ್ಲಿ ಅಮಾಯಕರು, ಮುಗ್ಧರು, ಬ್ರದರ್ಸ್. ಇಂಥ ಉಪಮುಖ್ಯಮಂತ್ರಿ ಪರಮೇಶ್ವರ್ ಗೃಹ ಸಚಿವರು, ಬಹುಶಃ ಪರಮೇಶ್ವರ್ ಅವರು ನೋಡಿದರೆ ಪಾಪ ಅನಿಸುತ್ತೆ. ಒಬ್ಬ ಗೃಹ ಸಚಿವರಿಗೆ ದಕ್ಷತೆ ಇರಬೇಕು, ತಕ್ಷಣ ಬಂಧಿಸುವಾಗ ಸೂಚನೆ ಕೊಡಬೇಕಾಯ್ತು. FSL ವರದಿ ಬರಲಿ ಅಂದರು, ನಿನ್ನೆ ವರದಿ ಬಂದಾಗಿದೆ, ಇನ್ನೂ ಯಾಕೆ ಬಂದಿಲ್ಲ? ಎಷ್ಟು ದಿವಸ ಬೇಕು ನಿಮಗೆ? ವಿಧಾನಸೌಧದಲ್ಲಿ ಘಟನೆ ನಡೆದರೆ ಅದಕ್ಕೋಸ್ಕರ ಈ ಸರ್ಕಾರ ಇದೆಯಲ್ಲ ಅಂತ ಜನ ಮಾತಾಡ್ತಾರೆ. ಸರ್ಕಾರ ಟೇಕಪ್ ಆಗಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಎಲ್ಲ ಟಿಪ್ಪು ಬಾಬಾ ಸಂಸ್ಕೃತಿ ಸರ್ಕಾರ ಆಡಳಿತ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆ ನೋಡಿ, ರಾಮೇಶ್ವರ ಹೋಟೆಲ್ ಏನಾಯ್ತು? ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ, ಉಪಮುಖ್ಯಮಂತ್ರಿ ಭೇಟಿ ಕೊಡ್ತಾರೆ, ಗೃಹ ಸಚಿವರು ಭೇಟಿ ಕೊಡ್ತಾರೆ, ಬ್ಲಾಸ್ಟ್ ಆಗಿದೆ. ಇದುವರೆಗೆ ನಿಮ್ಗೆ ಆಕ್ಷನ್ ತಗೋಕ್ಕಾಗಿಲ್ಲ. ಈಗ ದೃಶ್ಯಾವಳಿ ಚಿತ್ರೀಕರಣ ಆಗಿಲ್ಲ. ಯಾಕಿಂದ ಮುಂದೆ ನೋಡ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಈ ರೀತಿ ಹತಾಶ ಮನೋಭಾವದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಅಥವಾ ಸಚಿವರುಗಳು, ಶಾಸಕರು, ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಅಧಿಕಾರದ ಮತ್ತಿನಲ್ಲಿ ತೇಲಾಡ್ತಾ ಇದ್ದಾರೆ. ಭರವಸೆಗಳು, ಭರವಸೆಗಳು ಇವ್ರು ಹೇಳ್ತಾರೆ, ಭರವಸೆ ಹೆಚ್ಚು ಸಿಕ್ಕಿದಾವೆ, ಬರ್ತೀರಾ? ಹಿಂಗೆ ಸಮಾವೇಶ ಸರ್ಕಾರಿ ಹಣದಲ್ಲಿ ಭರವಸೆ ಸಮಾವೇಶ ಮಾಡೋಕೆ ಕೊಟ್ಟಿದ್ದಿಲ್ಲ. ಸರ್ಕಾರಿ ಹಣ ಲೂಟಿ ಹೊಡ್ತೀರಿ, ಸರ್ಕಾರಿ ಹಣದಲ್ಲಿ ಜಾರಿಯಾತಿ ಕೊಡ್ತೀರಿ, ನಾಚಿಕೆ ಆಗಬೇಕಲ್ಲ. ಲೋಕಸಭೆ ಚುನಾವಣೆ ಆದಮೇಲೆ ಈ ಸರ್ಕಾರ ಯಾವುದೇ ಸಂದರ್ಭ ಪತನ ಆಗುವಂಥ ವಿಶ್ವಾಸ ನಮಗಿದೆ. ಈ ರಾಜ್ಯದ ಜನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಒಂದು ಸ್ಥಾನನೂ ಬರಲ್ಲ, 28ಕ್ಕೆ 28 ಗೆಲ್ತೀವಿ, 400ಕ್ಕೆ ಹೆಚ್ಚು ಸ್ಥಾನ ದೇಶದಲ್ಲಿ ಗೆಲ್ತೀವಿ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ, ಅದು ನಮ್ಮೆಲ್ಲರ ಸಂಕಲ್ಪ. ಏನಾಗಿದೆ ನೋಡಿ, ಸಿದ್ದರಾಮಯ್ಯನವರು ಅಪಾರ ಅನುಭವ, ರಾಜಕೀಯ ಅನುಭವ ಇದೆ, ಬುದ್ಧಿವಂತರು. ಏನಾದರೂ ಮಾಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಬೇಕಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, BJP ಅವರು ಆಮಿಷ ಹೊಟ್ಟಿದ್ರು. ಆದರೆ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಯಲ್ಲಿ ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಇದೆ. ಯಾರು ನಿಮಗೆ 50 ಕೋಟಿ ಹಣ ಕೊಡೋಕೆ ಬಂದರೂ ಬಂಧಿಸಿ ತಾಕತ್ತಿದ್ರೆ ಬಂಧಿಸ್ಬೇಕಲ್ಲ. ಗಾಳಿಗೆ ಗುಂಡು ಹೊಡಿತೀರಾ, ಸುಳ್ಳು ಆರೋಪಗಳು ಮಾಡ್ತೀರಾ. ಕುರ್ಚಿಗೋಸ್ಕರ, ಇವರನ್ನು ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಈ ರೀತಿ ಮುಖ್ಯಮಂತ್ರಿಗಳು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಾಶೀರ್ವಾದ ಕೊಡಿದ್ರೆ 5 ವರ್ಷ ಸರ್ಕಾರ ಆಡಳಿತ ಮಾಡಿರಿ. ಈ ಸುಳ್ಳು ಹೇಳೋದು ಬಿಡ್ರಿ, ಗಾಳಿಗೆ ಗುಂಡು ಹೊಡೆಯೋದು ಬಿಡ್ರಿ. ಮೊದಲು ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ದೇಶದ್ರೋಹಿಗಳು ಅಂತ ಅಯೋಗ್ಯರನ್ನ ಬಂಧಿಸ್ರಿ. ಬರೀ ಬಂಧಿಸಬಾರ್ದು, ಗುಂಡಿಟ್ಟು ಹೊಡಿಬೇಕು. ಆಗ ಭಾರತ ಮಾತಿಗೆ ಒಂದು ಗೌರವ ಸಿಗುತ್ತೆ. ಅದು ನನ್ನ ಒತ್ತಾಯ. 5 ವರ್ಷ ಆಡಳಿತ ಮಾಡಿ ಅಲ್ಲಲ್ಲ, ನಾನು ಹೇಳೋದು ಜನತಂತ್ರ ನೋಡಿ, ಜನಾದೇಶ ಕೊಟ್ಟಿದ್ದಾರೆ, ಆಡಳಿತ ಉತ್ತಮವಾದ ಆಡಳಿತ ಕೊಡ್ರಿ. ಆದರೆ ನಿಮ್ಮ ತಪ್ಪುಗಳಿಂದ, ನಿಮ್ಮ ವೈಫಲ್ಯದಿಂದ ಸರ್ಕಾರ ಪತನ. ನಾವು ಆಪರೇಷನ್ ಕಮಲ ಮಾಡಲ್ಲ, 50 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಯಂ ಕೃತಾಪುರ ಸರ್ಕಾರ, ನಿಮ್ಮ ಸರ್ಕಾರ ಪತನ ಆಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.